ಸಂಪರ್ಕದಲ್ಲಿರಿ. ಇನ್ನು ದೆಹಲಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಬೀದಿ ನಾಯಿಗಳನ್ನ ಹೀಗಾಗಿ ಸ್ಥಳಾಂತರ ಮಾಡಬೇಕು ಅನ್ನುವಂಥ ನಿರ್ಧಾರ ಸರ್ಕಾರ ಬಂದಿತ್ತು. ಅಂದ್ರೆ ಶೆಲ್ಟರ್ಗಳಲ್ಲಿ ನಾಯಿಗಳನ್ನ ಕೂಡ್ ಹಾಕ್ತೀವಿ ಅಂತ. ಆದ್ರೆ ಆ ನಿರ್ಧಾರಕ್ಕೆ ಈಗ ಸುಪ್ರೀಂ ಬ್ರೇಕ್ ಹಾಕಿದೆ. ಶೆಲ್ಟರ್ಗಳಲ್ಲಿ ನಾಯಿಗಳನ್ನ ಕೂಡಿ ಹಾಕುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆಕ್ರಮಣ ನಾಯಿಗಳನ್ನ ಶೆಲ್ಟರ್ಗಳಲ್ಲಿ ಇಡಬೇಕು, ಬಂಧಿಸಿರುವಂತಹ ನಾಯಿಗಳನ್ನ ಬಿಡುಗಡೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಸಾರ್ವಜನಿಕವಾಗಿ ಆಹಾರವನ್ನ ಹಾಕುವಂತಿಲ್ಲ. ಸಾರ್ವಜನಿಕವಾಗಿ ಆಹಾರವನ್ನ ಹಾಕಿದ್ರೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ನಾಯಿಯನ್ನ ಹಿಡಿದು ಚುಚ್ಚುಮದ್ದನ್ನ ನೀಡಬೇಕು. ಶ್ವಾನಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬೀದಿ ನಾಯಿಗಳಿಗೆ ರೇಬಿಸ್ ವ್ಯಾಕ್ಸಿನ್ ಅನ್ನ ಹಾಕಿಸಬೇಕು. ಪ್ರಾಣಿ ಪ್ರಿಯರು ಬೀದಿ ನಾಯಿಗಳನ್ನ ದತ್ತು ಪಡಿಬೇಕು. ಎಲ್ಲ ರಾಜ್ಯಗಳಿಗೂ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಹೇಳಿದೆ. ಸೂಚನೆಯನ್ನ ಕೊಡಲಾಗಿದೆ ಸುಪ್ರೀಂ ಕೋರ್ಟ್ನಿಂದ. ದೆಹಲಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದಾಗಿ ಆ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಂದು ಶೆಲ್ಟರ್ ಅಲ್ಲಿ ಹಾಕಬೇಕು ಅನ್ನುವಂತ ತೀರ್ಮಾನಕ್ಕೆ ಬರಲಾಗಿತ್ತು. ಆದ್ರೆ ಅದಕ್ಕೀಗ ಸುಪ್ರೀಂ ಬ್ರೇಕ್ ಹಾಕಿದೆ. ಈಗ ಮಂಜು, ಬೀದಿ ನಾಯಿಗಳ ಸ್ಥಳಾಂತರಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು ಏನ್ ಹಾಗಾದ್ರೆ, ಏನಂತ ಸೂಚನೆ ಕೊಟ್ಟಿದೆ? ಪ್ರಗತಿ, ಇದು ಡಬಲ್ ಬೆಂಚ್ ಏನ್ ಕೊಟ್ಟಿತ್ತು ದ್ವಿಸದಸ್ಯ ನ್ಯಾಯಪೀಠ, ಆ ಪೀಠ ಕೊಟ್ಟಿರುವಂತ ಆ ಪೀಠ ಒಂದು ಆದೇಶವನ್ನ ಕೊಟ್ಟಂತ ಕೂಡಲೇ ಎಲ್ಲ ಅಂದ್ರೆ ಬೀದಿ ನಾಯಿಗಳನ್ನ ಅದಕ್ಕೆ ಶೆಲ್ಟರ್ ಮಾಡಿ ಅದನ್ನ ಅಲ್ಲಿ ಕೂಡಿ ಹಾಕಬೇಕು ಅನ್ನುವಂಥದ್ದು ಹೇಳಿದ್ರು. ಆದ್ರೆ ಇದು ಪ್ರಾಣಿ ಪ್ರಿಯರಲ್ಲಿ ಸಾಕಷ್ಟು ರೀತಿಯಲ್ಲಿ ಗೊಂದಲಕ್ಕೆ ಈಡು ಮಾಡಿತ್ತು. ಈ ರೀತಿ ಆಗೋದು ಸರಿಯಲ್ಲ ಅನ್ನುವಂತ ವಾದವನ್ನ ಪುನಃ ಮುಂದಿಟ್ಕೊಂಡು ಅದನ್ನ ತ್ರಿಸದಸ್ಯ ಪೀಠದ ಮುಂದೆ ಪ್ರಶ್ನಿಸಲಾಗಿತ್ತು. ಕಳೆದ ವಾರ ಪೂರ್ತಿಯಾಗಿ ವಿಚಾರಣೆ ಕೂಡ ನಡೆದಿತ್ತು. ಈ ವಿಚಾರಣೆ ಬಳಿಕ ಇವತ್ತಿಗೆ ಆರ್ಡರ್ ರಿಸರ್ವ್ ಆಗಿತ್ತು. ಆದ್ರೆ ಇವತ್ತಿನ ಆರ್ಡರ್ ಅನ್ನ ಒಂದಷ್ಟು ಏನು 11th ಆರ್ಡರ್ ಇತ್ತು, ಆಗಸ್ಟ್ 11ರ ಆರ್ಡರ್ ಅನ್ನ ಮಾಡಿಫಿಕೇಶನ್ ಮಾಡಿರುವಂತ ಸುಪ್ರೀಂ ಕೋರ್ಟ್ ಈಗ ಪುನಃ ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಕೂಡ ಒಂದು ಸೂಚನೆಯನ್ನ ರವಾನಿಸಿರುವಂತದ್ದು. ಅದರಲ್ಲಿ ಸೂಚನೆ ರವಾನಿಸುವ ಜೊತೆಗೆ ಇದಕ್ಕೆ ಪ್ರತ್ಯೇಕವಾದಂತಹ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಅದಕ್ಕೋಸ್ಕರ ಶೆಲ್ಟರ್ಗಳನ್ನ ಮಾಡುವಂತದ್ದು, ಅಥವಾ ಎಲ್ಲಂದ್ರೆ ಬೀದಿ ಬದಿಯಲ್ಲಿ ಶ್ವಾನಗಳ ಕಾಟ ಎಲ್ಲಿ ಜಾಸ್ತಿ ಆಗ್ತಾ ಇದ್ರೆ ಬೀದಿಗಳಲ್ಲಿ ಓಡಾಡೋರ್ಗೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದೇ ಮೇಜರ್ ಆರೋಪ ಇತ್ತು. ಮತ್ತೆ ನಾಯಿ ಕಡಿತ ಬಹಳಷ್ಟು ಎಲ್ಲರೂ ಕೂಡ ಆತಂಕ ಹೆದರಿಕೆಯನ್ನು ಹುಟ್ಟಿಸ್ತಾ ಇತ್ತು. ಹಾಗಾಗಿ ನೀವು ಬೀದಿ ಬದಿ ನಾಯಿಗಳಿಗೆ ಆಹಾರವನ್ನ ಹಾಕುವಂತಿಲ್ಲ. ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಅಂತದ್ದೊಂದು ಪಾಯಿಂಟ್ ಗಳನ್ನ ಐಡೆಂಟಿಫೈ ಮಾಡಬೇಕು ಅನ್ನುವಂಥದ್ದು ಅಲ್ಲಿನ ಪಾಲಿಕೆ ಇರ್ಬೋದು, ಪುರಸಭೆ ಇರ್ಬೋದು, ಅಥವಾ ಪಟ್ಟಣ ಪಂಚಾಯತ್ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಡೈರೆಕ್ಷನ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತದ್ದು. ಮತ್ತೆ ಒಂದು ಸಹಾಯವಾಣಿಯನ್ನ ಆರಂಭ ಮಾಡಿ ಅನ್ನುವಂಥದ್ದನ್ನ ಹೇಳಿದೆ. ಅದರ ಜೊತೆಗೆ ಈ ರೇಬೀಸ್ ಕೂಡಿ ಹಾಕುವಂತದ್ದು ಅಥವಾ ಇನ್ನು ಇಂತಹ ನಾಯಿಗಳನ್ನ ಯಾವ ನಾಯಿಗಳನ್ನ ಸ್ಥಳಾಂತರ ರೇಬೀಸ್ ಬಂದಿದ್ರೆ ಅಂತಹ ನಾಯಿಗಳನ್ನ ಸ್ಥಳಾಂತರ ಮಾಡುವಂತಿಲ್ಲ. ಆದ್ರೆ ಅವಕ್ಕೆ ಒಂದು ಚುಚ್ಚುಮದ್ದನ್ನು ಕೊಟ್ಟು ಅವು ಮತ್ತೆ ಅದನ್ನ ಆರೋಗ್ಯ ಸರಿಯಾದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಈ ಎಲ್ಲಾ ರಾಜ್ಯಗಳಿಗೂ ಕೂಡ ಈ ಆದೇಶವನ್ನ ಕೊಟ್ಟಿರುವಂತ, ಕೇವಲ ಇದು ದೆಹಲಿ ಅಥವಾ NCR ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಉಳಿದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈ ಸಮಸ್ಯೆ ಇದೆ ಅನ್ನುವಂಥ. ಯಾಕಂದ್ರೆ ಇವತ್ತು ಮತ್ತೊಂದು ಪಿಟಿಷನ್ ಕೂಡ ಫೈಲ್ ಆಗಿತ್ತು ರಾಜಸ್ಥಾನ ಹೈಕೋರ್ಟ್ ಅಲ್ಲಿ. ಇಂಥದ್ದೊಂದು ಪಿಟಿಷನ್ ಇದೆ ಅನ್ನುವಂಥದ್ದು ಕೂಡ ಗಮನಕ್ಕೆ ತಂದ್ರು ಅರ್ಜಿದಾರರು. ಹಾಗಾಗಿ ಇದು ಎಲ್ಲ ದೇಶಾದ್ಯಂತ ಇರುವ ಕಾರಣಕ್ಕೋಸ್ಕರ ಇದಕ್ಕೊಂದು ರಾಷ್ಟ್ರೀಯ ಮಟ್ಟದ ಪಾಲಿಸಿ ಆಗ್ಬೇಕಾಗುತ್ತೆ, ರಾಷ್ಟ್ರೀಯ ನೀತಿ ಆಗ್ಬೇಕಾಗುತ್ತೆ, ರೂಪಿಸಬೇಕಾಗುತ್ತೆ ಅನ್ನುವಂತ ಮಾತನ್ನು ಹೇಳುವ ಮೂಲಕ ತ್ರಿಸದಸ್ಯ ಪೀಠ 8 ವಾರಗಳ ಕಾಲ ವಿಚಾರಣೆಯನ್ನ ಮುಂದೂಡಿದೆ. ಅದಕ್ಕೆ ಸಂಬಂಧಪಟ್ಟಾದಂತೆ ಎಲ್ಲಾ ರಾಜ್ಯಗಳ ಪಶು ಸಂಗೋಪನಾ ಇಲಾಖೆ ಏನಿರುತ್ತೆ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅನುಪಾಲನಾ ವರದಿ ಅಂದ್ರೆ ಅವ್ರು ಏನೇನು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಸಲ್ಲಿಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಹೇಳಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.